ಬೆಂಗಳೂರಿನಲ್ಲಿ ಕಂಟಕವಾಗ್ತಾ ಇದೆ ಹಳೆ ಮರಗಳು. ಆಂಬ್ಯುಲೆನ್ಸ್ ಮೇಲೆ ಬೃಹತ್ ಮರ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಜಯನಗರದ 33ನೇ ಕ್ರಾಸ್ನಲ್ಲಿ ಭಾರೀ ದುರಂತವೊಂದು ತಪ್ಪಿ ಹೋಗಿತ್ತು. ಆಂಬ್ಯುಲೆನ್ಸ್ನಲ್ಲಿ ಯಾವುದೇ ರೋಗಿಗಳು ಇರಲಿಲ್ಲ, ಹಾಗಾಗಿ ಆಗಬಹುದಾಗಿದ್ದ ಅನಾಹುತವೊಂದು ತಪ್ಪಿದಂತಾಗಿತ್ತು. ಜಯನಗರದ 33ನೇ ಕ್ರಾಸ್ನಲ್ಲಿ ದುರಂತವೊಂದು ತಪ್ಪಿತ್ತು. ಆಂಬ್ಯುಲೆನ್ಸ್ನಲ್ಲಿ ಯಾವುದೇ ರೋಗಿಗಳು ಇರಲಿಲ್ಲ, ಹಾಗಾಗಿ ಅನಾಹುತ ತಪ್ಪಿತ್ತು. ಆಂಬ್ಯುಲೆನ್ಸ್ ಮೇಲೆಯೇ ಬೃಹತ್ ಗಾತ್ರದ ಮರ ಬಿದ್ದು ಸಂಪೂರ್ಣ ಜಖಮ್ಮಾಗಿತ್ತು. ಆಂಬ್ಯುಲೆನ್ಸ್ ಮೇಲೆ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು. ಜಯನಗರದ 33ನೇ ಕ್ರಾಸ್ನಲ್ಲಿ ನಡೆದಿದ್ದಂತಹ ಒಂದು ಘಟನೆ ಭಾರೀ ದುರಂತವೊಂದು ತಪ್ಪಿದಂತಾಗಿತ್ತು. ಕಾರಣ ಆ ಆಂಬ್ಯುಲೆನ್ಸ್ನಲ್ಲಿ ಯಾವುದೇ ಪೇಷಂಟ್ ಇರಲಿಲ್ಲ ಅನ್ನುವಂಥದ್ದು ಸಮಾಧಾನದ ವಿಚಾರ. ಆದರೆ ಬೆಂಗಳೂರಿನಲ್ಲಿ ಹಳೆ ಮರಗಳು ಮಳೆ ಬಂದಂತಹ ಸಂದರ್ಭದಲ್ಲಿ ಈ ವೇಳೆ ಧರಾಶಾಹಿ ಆಗ್ತವಲ್ಲ, ಸೊ ಅಂತಹ ಹಳೆ ಮರಗಳೇ ಈಗ ಕಂಟಕವಾಗಿ ಪರಿಣಿಸ್ತಾ ಇರುವಂಥದ್ದು. ಬಲಭಾಗದ ವಿಂಡೋಸಲ್ಲಿ ಗಮನಿಸ್ತಾ ಹೋಗಬಹುದು. ಆಂಬ್ಯುಲೆನ್ಸ್ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿರುವಂಥದ್ದನ್ನು ಕಾಣಬಹುದು. ಅದ್ರ ಒಳಗಡೆ ಪೇಷಂಟ್ ಇರಲ್ಲ, ಬಚಾವ್. ಏನಾದರೂ ಪೇಷಂಟ್ ಇದ್ದಿದ್ರೆ, ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ? ಬಹುದೊಡ್ಡ ಅನಾಹುತವೇ ಆಗಿ ಹೋಗ್ಬಿಡ್ತಾ ಇತ್ತು. ಬಲಭಾಗದ ವಿಂಡೋಸ್ನಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಆಂಬ್ಯುಲೆನ್ಸ್ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿರುವಂಥದ್ದು 29ನೇ ತಾರೀಕು ಸುರಿದಂಥ ಧಾರಾಕಾರ ಮಳೆಯಿಂದ ಆದಂತಹ ಅನಾಹುತಗಳು ಅಷ್ಟಿಷ್ಟಲ್ಲ. ಸೊ ನಗರದಲ್ಲೇ ಸುಮಾರು 150ರಿಂದ 200ಕ್ಕೂ ಹೆಚ್ಚು ಮರಗಳು ಧಾರಾಶಾಹಿಯಾಗಿತ್ತು. ಮತ್ತೊಂದು ಕಡೆ ಅಮಾಯಕರ ಬಲಿಗಾಗಿ ಕಾದು ನಿಂತಿರುವಂತಹ ಮರದ ರೆಂಬೆ ಕೊಂಬೆಗಳು. ನಗರದಲ್ಲಿ ಸುಮಾರು 448 ಮರದ ಕೊಂಬೆಗಳು ಡೇಂಜರ್, ಅಂದ್ರೆ ಅಪಾಯಕ್ಕೆ ಆಹ್ವಾನ ಕೊಡುವಂತಿವೆ. ಅಪಾಯದ ಮರಗಳನ್ನು ಇನ್ನೂ ತೆರವುಗೊಳಿಸಿಲ್ಲ, ಆ ರೆಂಬೆ ಕೊಂಬೆಗಳನ್ನು ಕತ್ತರಿಸಿಲ್ಲ. ಅಪಾಯದ ಸ್ಥಿತಿಯಲ್ಲಿ ಮರದ ರೆಂಬೆ ಕೊಂಬೆಗಳು ಇರುವಂಥದ್ದು. ಅಮಾಯಕರ ಬಲಿಗೋಸ್ಕರ ಕಾದು ನಿಂತಿವೆ ಮರದ ಕೊಂಬೆಗಳು. ನಗರದಲ್ಲಿ ಸುಮಾರು 448 ಮರದ ಕೊಂಬೆಗಳು ಇನ್ನೂ ಅಪಾಯದ ಸ್ಥಿತಿಯಲ್ಲೇ ಇದ್ದು, ಅಪಾಯಕ್ಕೆ ಆಹ್ವಾನ ಕೊಡುವಂತಿರುವಂತಹ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸುವಂತಹ ಒಂದು ಪ್ರಕ್ರಿಯೆಗೆ ಇನ್ನೂ ಜಿಬಿಎ ಚಾಲನೆ ಕೊಟ್ಟಿಲ್ಲ. ಈ ಚಾಲನೆ ಇರಲಿ, ಮೊನ್ನೆ ಮಳೆ ಬಂತಲ್ಲ, ಮಳೆ ಬಂದಂತಹ ಸಂದರ್ಭದಲ್ಲಿ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿದ್ವಲ್ಲ, ಅವನ್ನ ರಸ್ತೆ ಬದಿಗೆ ಸರಿಸಿದರೆ ವಿನಃ ಅವುಗಳನ್ನು ಅಲ್ಲಿಂದ ವಿಲೇವಾರಿ ಮಾಡುವಂತಹ ಒಂದು ಪ್ರಕ್ರಿಯೆಯೇ ಆಗಿಲ್ಲ. ಇನ್ನೆಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ ಜಿಬಿಎ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಅನ್ನುವಂಥದ್ದು. ಒಂದ್ಸರಿ ನಾವು ಬೆಂಗಳೂರು ರೌಂಡ್ ಮಾಡ್ಕೊಂಡು ಬಂದ್ರೆ ಗೊತ್ತಾಗುತ್ತೆ. ಆ ಸಿಟಿ ರೌಂಡ್ಸ್ ಮಾಡಿದಾಗ ವೀಕ್ಷಕರೇ ನಿಮ್ಗೆ ತಿಳಿದಿರಲಿ, ಆ ರೆಂಬೆ ಕೊಂಬೆಗಳು ಕಟ್ಟಾಗಿ ಬಿದ್ದಿದ್ದವಲ್ಲ, ಅವನ್ನ ಹಂಗೆ ಬದಿಗೆ ಸರಿಸಿದ್ದಾರೆ ವಿನಃ ಅವುಗಳನ್ನು ವಿಲೇವಾರಿ ಮಾಡುವಂಥ ಕೆಲಸವೇ ಆಗಿಲ್ಲ. ಈ ವೆಹಿಕಲ್ಗಳಲ್ಲಿ ಹೋಗಬೇಕಾದ್ರೆ ಆ ರೆಂಬೆ ಕೊಂಬೆಗಳ ಕೆಲವೊಂದು ಆ ಕಡ್ಡಿಗಳು ಅಥವಾ ಒಂದು ಎಲೆಗಳು ವಾಹನ ಸವಾರರ ಮುಖಕ್ಕೆ ಬಡಿತವೆ. ಅಂಥ ಒಂದು ಪರಿಸ್ಥಿತಿ ಈಗಲೂ ಇದೆ. ಇನ್ನು ಅನೇಕ ಮರದ ಕೊಂಬೆಗಳು ಡೇಂಜರ್ ಸ್ಥಿತಿಯಲ್ಲಿದ್ದು ಅವುಗಳನ್ನು ಕಟ್ ಮಾಡೋ ಪ್ರಕ್ರಿಯೆ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಬೆಂಗಳೂರಿನಲ್ಲಿ ಕಂಟಕವಾಗ್ತಾ ಇರೋದೇ ಹಳೆ ಮರಗಳು. ಅದ್ರ ಜೊತೆಗೆ ಈ ರೆಂಬೆ ಕೊಂಬೆಗಳು ಆಗ್ಲೂ ಈಗಲೂ ಬಿದ್ದು ಹೋಗ್ಬಿಡ್ಬೋದು ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಗಾಳಿ ಬಿಸಿದಾಗ ಅನ್ನುವಂತೆ ಅಪಾಯಕ್ಕೆ ಆಹ್ವಾನ ಕೊಟ್ಟಂತಿವೆ. ಅವುಗಳನ್ನು ತೆರವು ಮಾಡೋದು ಯಾವಾಗ ಅಂತ ಇನ್ನೂ ಜಿಬಿಎ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಖಂಡಿತ ವಸಂತ, ನಿಜಕ್ಕೂ ಕೂಡ ಜಿಬಿಎ ಅಧಿಕಾರಿಗಳು, ಈ ದಪ್ಪ ಚರ್ಮದ ಅಧಿಕಾರಿಗಳು ನಿಜಕ್ಕೂ ಕೂಡ ಇನ್ನು ಎಷ್ಟು ಅಮಾಯಕ ಪ್ರಾಣ ಹೋಗ್ಬೇಕೋ ಗೊತ್ತಿಲ್ಲ. ಇನ್ನೂ ಕೂಡ ನಿದ್ದೆಯಿಂದ ಎದ್ದಂತೆ ಕಾಣ್ತಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಯಾಕಂದ್ರೆ ಪೊಲೀಸ್ ಇಲಾಖೆ ಅಂದ್ರೆ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಯಾವಾಗ್ಲೂ ಕೂಡ ರಸ್ತೆಯಲ್ಲಿ ಇರ್ತಾರೆ. ಅವರಿಗೆ ಗೊತ್ತಿರುತ್ತೆ ಇದೇನಾದ್ರೂ ಇನ್ನೊಂದ್ ಸ್ವಲ್ಪ ಏನಾದ್ರು ಜಾಸ್ತಿ ಗಾಳಿ ಮಳೆ ಬಂತು ಅಂದ್ರೆ ಅಪಾಯಕಾರಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಹೀಗಾಗಿ ಆ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳೇ ಜಿಬಿಎ ಅಧಿಕಾರಿಗಳಿಗೆ ಅಂದ್ರೆ RTL ಜೊತೆಗೆ ಸಬ್-RTL ರಸ್ತೆಯಲ್ಲಿ ಸುಮಾರು 448 ಮರಗಳು ಡೇಂಜರ್ ಝೋನ್ ಅಲ್ಲಿವೆ, ಆದಷ್ಟು ಬೇಗ ಅವನ್ನ ತೆರವು ಮಾಡುವಂತ ಕೆಲಸ ಮಾಡಿ ಅಂತ ಹೇಳಿ ಈಗ ಜಿಬಿಎ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಜಿಬಿಎ ಅಧಿಕಾರಿಗಳು ಮುಂಬರುವಂತಹ ಮಳೆಗೆ ನಾವು ಯಾವ ರೀತಿ ಸಿದ್ಧ ಆಗಿರ್ಬೇಕು, ಜೊತೆಗೆ ಯಾವೆಲ್ಲ ಡೇಂಜರ್ ಝೋನ್ ಅಲ್ಲಿ ಮರಗಳಂತವನ್ನೆಲ್ಲ ಕಟಾವ್ ಮಾಡ್ತಾ ಇದೀವಿ ಅಂತ ಹೇಳಿ ಕೇವಲ ಮಾಧ್ಯಮಕ್ಕೆ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಸೊ ಆದ್ರೆ ಪ್ರತಿ ಸಾರಿಯೂ ಮಳೆ ಬಂದಾಗ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಹವಾಂತರಗಳು ಸೃಷ್ಟಿಯಾಗ್ತವೆ. ನಾವು ನೋಡ್ತಾನೆ ಇದೀವಿ. ಬರೀ ಹವಾಂತರ ಅಷ್ಟೇ ಅಲ್ಲ, ಸಾವು ನೋವುಗಳು ಕೂಡ ಸಂಭವಿಸ್ತವೆ. ಅದ್ರ ಜೊತೆಗೆ ಅದು ಕೂಡ ಅಧಿಕಾರಿಗಳು ಎಲ್ಲೊಂದ್ ಕಡೆ ನಿದ್ದೆಯಿಂದ ಎದ್ದಿಲ್ಲ ಅಂತ ಹೇಳಿ ಈಗ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಇನ್ನು ಕೂಡ ನಿನ್ನೆ ಪೊಲೀಸ್ ಅಧಿಕಾರಿಗಳು 448 ಮರಗಳು ಡೇಂಜರ್ ಝೋನ್ ಒಂದ್ ಕಡೆ ರಿಪೋರ್ಟ್ ಬಂದಿದೆ. ಇತ್ತ ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಆಂಬುಲೆನ್ಸ್ ಮೇಲೆ ಮರ ಬಿದ್ದು ಸುಮಾರು 18 ಗಂಟೆ ಕಳೆದಿದೆ. ಇಷ್ಟೊತ್ತಾರು ಕೂಡ ಯಾರು ತೆರವು ಮಾಡುವಂತ ಕೆಲಸಗಳು ಆಗ್ತಾ ಇಲ್ಲ. ಅಂದ್ರೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ, ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಜಿಬಿಎ ಅಧಿಕಾರಿಗಳ ಮೇಲೆ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಮಂಜುನಾಥ್, ಇನ್ನೊಂದು ವಿಪರ್ಯಾಸ ಏನು ಅಂತಂದ್ರೆ 29ನೇ ತಾರೀಕು ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಆಯಿತು. ಆಗ ಅನೇಕ ಮರಗಳು ಧರಾಶಾಹಿಯಾದವು, ಮರದ ಕೊಂಬೆಗಳು ಮುರಿದು ಬಿದ್ದಿವೆ. ಅವುಗಳನ್ನೇ ನೆಟ್ಟು ತೆರವು ಮಾಡಲ್ಲ, ರಸ್ತೆಯ ಒಂದು ಸೈಡ್ಗೆ ಅವುಗಳನ್ನು ಸರಿಸಿದರೆ ವಿನಃ ಅವುಗಳನ್ನ ವಿಲೇವಾರಿ ಮಾಡುವಂಥ ಪ್ರಕ್ರಿಯೆ ಆಗೇ ಇಲ್ಲ. ಇದು ನಿಜಕ್ಕೂ ದೌರ್ಭಾಗ್ಯದ ಸಂಗತಿ.
ಹೌದು ವಸಂತ್, ಯಾಕಂದ್ರೆ ಈ ಹಿಂದೆ ಕೂಡ GBA ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅರಣ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂತಹ ಈಶ್ವರ್ ಖಂಡ್ರೆ ಅವ್ರನ್ನ ಕೇಳಿದಾಗ ಅರಣ್ಯ ಇಲಾಖೆಯಿಂದ ಕೆಲಸ ಮಾಡುವ ಸಿಬ್ಬಂದಿ ಕೊರತೆ ಇದೆ. ಸೊ ಮುಂಬರುವಂತಹ ಮಳೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು 20 ವಿಧಾನಸಭಾ ಕ್ಷೇತ್ರ ಬರ್ತವೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 5-10 ಜನ ತಂಡಗಳನ್ನಾಗಿ ನಾವು ನೇಮಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಾವು ಮರಗಳನ್ನ ಕಟಾವು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸ್ವತಃ ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿದ್ರು. ಅಂದ್ರೆ DBA ಅಧಿಕಾರಿಗಳಿಗೆ ಸಿಬ್ಬಂದಿಗಳ ಕೊರತೆ ಏನಾದ್ರು ಇದ್ರೆ ಕೂಡಲೇ ನೇಮಿಸಿ, ಆದಷ್ಟು ಬೇಗ ಕೂಡಲೇ ನೇಮಿಸಿಕೊಂಡು ಕೆಲಸವನ್ನ ಮಾಡಿ ಅಂತ ಹೇಳಿದ್ರು ಕೂಡ. DBA ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಸಿಬ್ಬಂದಿಗಳ ಕೊರತೆ ಅಂತ ಹೇಳ್ತಾರೆ. ಸಿಬ್ಬಂದಿಗಳ ಕೊರತೆ ಜೊತೆಗೆ ಇರುವಂತಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪದೇ ಪದೇ ಬೆಂಗಳೂರು ನಗರದಲ್ಲಿ ಈ ರೀತಿ ಅನಾಹುತಗಳು ಸೃಷ್ಟಿಯಾಗ್ತಿರುವಂತದ್ದು. ಸೊ ಇನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ, ಅಂದ್ರೆ ಅಮಾಯಕರ ಪ್ರಾಣ ಹೋಗುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕಾಗಿರುವಂತದ್ದು DBA ಅಧಿಕಾರಿಗಳ ಕೆಲಸ. ಸೊ ಹೀಗಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ವಸಂತ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.